ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 32 ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ. ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಕನಹಳ್ಳಿ ಗ್ರಾಮದಲ್ಲಿ ಗೋದಾಮು ಕಟ್ಟಡ ನಿರ್ಮಾಣ ಹಾಗೂ ಶಾಲಾ ದುರಸ್ತಿ ಕಾಮಗಾರಿ ಮತ್ತು ಕರಡಿಕೊಪ್ಪಲು ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪ್ಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್, ಸಿದ್ದರಾಜು, ಕರಿಗೌಡ, ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸೊಸೈಟಿಯಲ್ಲಿ ಪುನೀತ್ ಅವರು ಮಾಡ್ತಾ ಇದ್ದಾರೆ. ಆ ಭಾಗದ ರೈತರಿಗೆ ನನ್ನ ಕಾಲಾವಧಿಯಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಪಣ ತೊಟ್ಟು ನಮ್ಮ ದಿನನಿತ್ಯ ನಮಗೆ ಕಿರುಕುಳ ಕೊಟ್ಟು ದುಡ್ಡು ಬೇಕು ಅಂತೇಳಿ ಕೂರಕ್ಕೂ ಬಿಡದೆ, ಮಲಗಕ್ಕೂ ಬಿಡದೆ, ಊಟ ಮಾಡೋಕ್ಕೂ ಬಿಡದೆ 5 ಲಕ್ಷವನ್ನು ಈಗ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೋದ 30 ದಿನಕ್ಕೆ ಮುಂಚೆ ಕೇಳಿದ್ರು. ಈಗ ಸ್ಯಾಂಕ್ಷನ್ ಮಾಡಿದ್ದೀವಿ. ಈ ಒಂದು ಉಪಗೋದಾಮನ್ನು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ರೈತರಿಗೆ ಅನುಕೂಲ ಆಗಬೇಕು. ಈ ಭಾಗದವರು ನನಗೆ ಮತ ಕೊಟ್ಟಿದ್ದಾರೆ, ಅವ್ರ ಋಣವನ್ನು ತೀರಿಸಬೇಕು ಅಂತೇಳಿ ಪುನೀತ್ ಅವರು ನಿರ್ಧಾರ ಮಾಡಿ ಇವತ್ತು ಈ ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಅತಿ ಶೀಘ್ರದಲ್ಲೇ ಅದು ನಿರ್ಮಾಣ ಆಗಿ ಅದು ಉದ್ಘಾಟನೆಯನ್ನು ಕೂಡ ನಾವು ಇನ್ನೊಂದು 2-3 ತಿಂಗಳ ಒಳಗಡೆ ಮಾಡೋಣ. ಚೋಕ್ನಹಳ್ಳಿಯಲ್ಲಿ ರಸ್ತೆ ಕಿತ್ತೋಗಿರೋದು ನೋಡಿ ಜಿಲ್ಲಾ ಪಂಚಾಯಿತಿಯಿಂದ 5 ಲಕ್ಷ ರೂಪಾಯಿಯನ್ನು ಹಾಕಿದ್ದೀನಿ. ಅದು ಮುಂದಿನ ವಾರ ಅದರದ್ದು ಕೆಲಸ ಆರಂಭ ಆಗ್ತದೆ. ಮತ್ತು ನಿಮ್ಮ ಸ್ಕೂಲು ದುರಸ್ತಿಗೋಸ್ಕರ 2.5 ಲಕ್ಷನ ಹಾಕಿದ್ದೀನಿ. ಈ ಸಣ್ಣ ಊರುಗಳನ್ನು ಭಾಳ ಹಿಂದೆ ಅಧಿಕಾರ ಮಾಡಿದವರು ಯಾರು ಬರ್ತಾ ಇರಲಿಲ್ಲ ಅಷ್ಟೊಂದು. ಆದರೆ ನಾವು ಈ ಸಣ್ಣ ಊರುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಊರುಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಿಮಗೆ ತಿಂಗಳಲ್ಲಿ 3-4 ದಿನ ನಾನು ನಿಮ್ಮೂರಿಗೆ ನಾನೇ ಬರ್ತಾ ಇರ್ತೀನಿ. ನೀವೇ ನಾನು ನೋಡ್ಕೊಂಡು ಹೋಗೋದು ಬೇಡ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮೂರಲ್ಲಿ ನಾನೇ ಬಂದು ಕೇಳ್ತೀನಿ ಅಂತೇಳಿ ನಾನೇ ಬರ್ತಾ ಇರ್ತೀನಿ. ಇನ್ನು ಹಲವಾರು ಯೋಜನೆಗಳನ್ನು ಮಾಡೋಣ. ಇವತ್ತು ಕರಡಿಕೊಪ್ಪಲಲ್ಲಿ 20 ಲಕ್ಷ ರೂಪಾಯಿಯ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಇಂಥ ಶಾಸಕರನ್ನ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋಕ್ಕೆ ಅಸಾಧ್ಯವಾದ ಮಾತು. ಯಾಕೆಂದರೆ ಪ್ರತಿದಿನವೂ ಕೂಡ ಎಲ್ಲರೂ ಒಂದು ಕಾಮಗಾರಿಗೆ ಅವರು ಶಂಕುಸ್ಥಾಪನೆ, ಗುದ್ದಲಿ ಪೂಜೆ, ಹೀಗೆ ಹಲವಾರು ರೀತಿಯ ಎಲ್ಲ ರೀತಿಯ ರಸ್ತೆಗಳಾಗ್ಬೋದು ಪ್ರತಿಯೊಂದು ಕೂಡ ಎವ್ರಿ ಡೇ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಈಗ ಆಲ್ರೆಡಿ ಅವ್ರಿಗೆ ನಿತ್ಯ ಶಾಸಕರು ಅಂತ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಏನು ಚೌಟ್ನಳ್ಳಿ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಚಿಕ್ಕಯ್ಯನವರು ಯಾವತ್ತು 2020ರಲ್ಲಿ ನಮ್ಮ ಸೊಸೈಟಿಗೆ ಆಯ್ಕೆಯಾದ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಮಗೆ ಚೌಟ್ನಳ್ಳಿ ಒಂದು ಉಪಗೋದಾಮ ಆಗಲೇಬೇಕು. ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳಿದೆ GBM ದಿನ ಅದನ್ನು ಹೇಗೆ ಅಂದರೆ ಮೊದಲು ಚೌಟ್ನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಇದ್ದದ್ದನ್ನು ನಮ್ಮ ಹಿರಿಕರು ಇಲ್ಲಿವರೆಗೆ ಬರೋಕ್ಕಾಗಲ್ಲ, ಹೆಡ್ ಕ್ವಾರ್ಟ್ರು ಪಂಚಾಯಿತಿ ಎಲ್ಲ ಇರೋದ್ರಿಂದ ಉಪ್ಪರಕನಹಳ್ಳಿಗೆ ಆಗಬೇಕು ಅಂತ ಅಂದ್ಬಿಟ್ಟು ಬದಲಾವಣೆ ಮಾಡ್ಕೊಂಡಿದ್ವಿ. ಇಲ್ಲಿನ ಜನತೆಗೆ ಮಲಘಟ್ಟ, ಚೋಟ್ನಹಳ್ಳಿ, ಕರಡಿಕೊಪ್ಪಲು, ಕೆಳಕೊಪ್ಪಲು, ಅಬ್ಬೂದನಹಳ್ಳಿ ಹಾಗೂ ಈ ಬೇರೆ ನಮ್ಮ ಸೊಸೈಟಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.